20%. ಯಾಕಂದ್ರೆ ಸುಮಾರು ಜನ ಕೇಳ್ತಿದ್ದೀರಾ ಕ್ರಿಸ್ಮಸ್ಗೆ ಏನು ಆಫರ್ ಇದೆ, ನ್ಯೂ ಇಯರ್ಗೆ ಏನು ಆಫರ್ ಇದೆ, ಸಂಕ್ರಾಂತಿಗೆ ಏನು ಕೊಡ್ತಿದ್ದೀರಾ, ನಾವು ವೆಯ್ಟ್ ಮಾಡ್ತಾ ಇದ್ದೀವಿ, ಒಂದೇ ಸತಿ ಸ್ಟೋರ್ ಮಾಡ್ಕೊತೀವಿ ಅಂತ. ದಯವಿಟ್ಟು ಆ ಥರ ಏನಿಲ್ಲ. ಒಂದು ಸರಿ ನೀವು ಮೆಂಬರ್ಶಿಪ್ ಆದರೆ 1 ವರ್ಷ ಪೂರ್ತಿ ನಿಮ್ಮ ರಿಲೇಷನ್ಶಿಪ್ ಇರಬೇಕು ಅಂತ ಇದ್ರಿ. ಈಗ ಚಂದನ್ ಫೇಸ್ ವಾಶ್ ಅಂತ ಕೊಟ್ಟಿದ್ದೀವಿ, ಇದು ಕೂಡ ತುಂಬ ಸ್ಪೆಷಲು. ಆಮೇಲೆ ಸ್ಕಿನ್ ಬಾಡಿ ವೈಟ್ನಿಂಗು, ಯಾಕಂದರೆ ಫೇಸಿಗೆ ಏನು ಕೊಟ್ಟಿರ್ತೀವಿ ಸ್ಕಿನ್ಗೂ ಕೂಡ ಅದೇ ರಿಸಲ್ಟ್ ಬರಬೇಕು. ಬೇಕಾದ್ರೆ ಟೆಸ್ಟ್ ಮಾಡಿ ಇದ್ರ ಬಗ್ಗೆಯಲ್ಲೂ ಕೂಡ. ಆಮೇಲೆ ಈ ಚಳಿಗಾಲ ಇರೋದ್ರಿಂದ ನಾವೇನು ಫೇಸ್ಗೆ ಸಿರಮ್ ಯೂಸ್ ಮಾಡ್ತೀವಿ ಅದೇ ಟೈಪಲ್ಲಿ ಹೋಮ್ ಮೇಡು. ಇನ್ನೊಂದು ವಿಶೇಷ ಏನಪ್ಪ ಅಂದರೆ ನನ್ನ ಕಡೆಯಿಂದ ಸುಮಾರು ಒಂದು 10 ರಿಂದ 12 ಜನ ಚಿಕ್ಕದಾಗಿ ಬಿಸ್ನೆಸ್ ಮಾಡ್ತಿದ್ದಾರೆ. ನಿಜ ಹೇಳ್ಬೇಕು, ಅವ್ರು ಹೊಟ್ಟೆ ತುಂಬ ಊಟ ಮಾಡ್ತಾವ್ರೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಅವ್ರು ಹೇಳ್ತಿದ್ರು, ನಾವು ರೀಲ್ಸ್ ಮಾಡ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಇರ್ತಿದ್ದೋ, ಇವತ್ತು ನಿಮ್ಮಿಂದ ನಮಗೆ ಕೈಯಲ್ಲಿ ದುಡ್ಡು ನೋಡ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಲಲಿತಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಮೊದಲಿಗೆ ಎಲ್ಲರಿಗೂ ಈ 26 ಇನ್ನು 2 ಡೇಸಲ್ಲಿ ಬರ್ತಿದೆ. ಎಲ್ಲರೂ ನಿಜ ಹೇಳಬೇಕು, ಈ ಒಂದು ಹೊಸ ವರ್ಷದಲ್ಲಿ ತುಂಬ ಎಲ್ಲ ಸಂತೋಷವಾಗಿ ನಗ್ನಗ್ತಾ ಮುಂದುವರ್ಸೋಣ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಈ 25ರಲ್ಲಿ ಯಾರ್ಯಾರಿಗೆ ಯಾವ್ಯಾವ ಥರ ಆಗಿದೆ ನನಗಂತೂ ಗೊತ್ತಿಲ್ಲ. ನನಗೆ ಮಾತ್ರ ಹೇಳ್ತೀನಿ ಅಂದರೆ 23, 24 ತುಂಬ ಜೀವನದಲ್ಲಿ ಕಳ್ಕೊಂಡೆ. ಬಟ್ ಆದರೆ ತಾಳ್ಮೆ, ನಿಧಾನ, ವೆಯ್ಟ್ ಮಾಡಿದ್ದಕ್ಕೆ ನಿಜವಾಗ್ಲೂ 25ರಲ್ಲಿ ತುಂಬ ಸಕ್ಸಸ್ಫುಲಿಯಾಗಿ ಮಾಡಿದ್ದೀನಿ. ಮುಂದೆ ಬರೋದು 26 ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಆದರೂ ನಾನೇನು ಹೇಳ್ತೀನಿ ಅಂದರೆ ನನಗಾಗಿದ್ದ ಅನುಭವದಲ್ಲಿ ಯಾವುದನ್ನು ನಾವು ಕಳ್ಕೊಂಡಿದ್ದೀವಿ ಮತ್ತೆ ಸಿಗಲ್ಲ. ಬಟ್ ಆದರೂ ನಾವು ಮುಂದೆ ಸಂಪಾದನೆ ಮಾಡ್ತೀವಿ, ಮತ್ತೆ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ನಾವು 26ಕ್ಕೆ ಕಾಲಿಡೋಣ. ಯಾಕಂದರೆ ನಾನು 23, 24 ನಾನು ಇರಲೇಬಾರ್ದು, ನನ್ನ ಕೈಲಿ ಬದುಕೋಕ್ಕೆ ಆಗಲ್ಲ ಅಂದಿದ್ದ ವ್ಯಕ್ತಿ ಇವತ್ತು 25ರಲ್ಲಿ ಆ 23, 24 ನಾನು ಏನು ಮಾಡಿದ್ದೆ ಅವ್ರಿಗೆಲ್ಲ ಸೈಡ್ ಹೊಡೆದು 25ನ ಫುಲ್ಲು ಸಂತೋಷವಾಗಿ ನಾನು ಜರ್ನಿ ಮಾಡಿ 26ಕ್ಕೆ ಕಾಲಿ ಇಡ್ತಾ ಇದ್ದೀವಿ. ನೀವು ಎಲ್ಲರೂ ನಗ್ನಗ್ತಾ ಸಂತೋಷವಾಗಿ 26ನ ಬರ್ಮಾಡ್ಕೊಳ್ಳೋಣ. ಅದರಲ್ಲಿ ಒಂದು ಏನಪ್ಪ ಅಂತ ಅಂದರೆ ಈ 2026ರಲ್ಲಿ ನನ್ನ ಕಡೆಯಿಂದ ನಮ್ಮ ಕಸ್ಟಮರ್ಸ್ಗೆ ಯಾರ್ಯಾರು ನನ್ನ ಫಾಲೋ ಮಾಡ್ತಿದ್ದೀರಾ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನನ್ನ ಪ್ರಾಡಕ್ಟ್ ಯಾರು ಪರ್ಚೇಸ್ ಮಾಡ್ತಿದ್ದೀರಾ, ಅವ್ರಿಗೆ ನನ್ನ ಕಡೆಯಿಂದ ಏನಾದರೂ ಈ 26ಕ್ಕೆ ತುಂಬ ಸ್ಪೆಷಲ್ ಆಗಿರಬೇಕು ಅಂತ ನಾನು ತುಂಬ ಯೋಜನೆಗಳು ಹಾಕ್ಕೊಂಡಿದ್ದೀನಿ. ಅದರಲ್ಲೂ ಒಂದು ಏನಪ್ಪ ಅಂದರೆ ನಾವು ನಮ್ಮದೇ ಗಾರ್ಮೆಂಟ್ಸ್ ಇರೋದ್ರಿಂದ ನಮ್ಮದು ಹೋಲ್ಸೇಲ್ ಬಿಸ್ನೆಸ್ ಮಾಡಬೇಕು ಬಟ್ಟೆದು ಅಂದ್ಕೊಂಡು ನಾವು ಮೆಂಬರ್ಶಿಪ್ ತೊಗೊಂಡಿದ್ದೀವಿ. ಯಾಕಂದರೆ ಬ್ಯೂಟಿ ಪ್ರಾಡಕ್ಟು ನಮ್ಮದೇ ಪಾರ್ಲರಿಂದ ಬ್ಯೂಟಿ ಪ್ರಾಡಕ್ಟು, ಈ ಬಟ್ಟೆದು ಮತ್ತು ಈ ಫ್ಯಾನ್ಸಿ ಐಟಮ್ಸು, ಈ ಬ್ಯೂಟಿ ಪ್ರಾಡಕ್ಟು ಇವೆಲ್ಲ ಮಾಡಬೇಕು ಅಂದರೆ ನಮ್ಮದೇ ಆದ ಜನ ನಮ್ಮ ಕೈಲಿರಬೇಕು. ನಮ್ಮ ಜನಕ್ಕೆ ಯಾವತ್ತೂ ತೊಂದರೆ ಆಗಬಾರ್ದು, ಜನರಿಂದ ನನಗೆ ಯಾವತ್ತೂ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಈ ಮೆಂಬರ್ಶಿಪ್ ಮಾಡಿದ್ದೀವಿ. ಇಲ್ಲಿ ಸುಮಾರು ನಾನು ನಿಜವಾಗ್ಲೂ ಹೇಳಬೇಕು ಅಂದರೆ ನನಗೆ 350ರಿಂದ 400 ಜನವರೆಗೂ ಮೆಂಬರ್ಶಿಪ್ ತೊಗೊಂಡಿದ್ದೀರಾ. ಸುಮಾರು ಜನ ನಿಮ್ಮ ಪ್ರಾಡಕ್ಟಲ್ಲಿ ಯಾವ್ಯಾವುದಕ್ಕೆ ಮೆಂಬರ್ಶಿಪ್ಪಲ್ಲಿ ನಮ್ಗೆ ಆಫರ್ ಇದೆ ಪ್ರತಿ ಮೆಸೇಜ್ ಮಾಡ್ತಾ ಇರ್ತೀರಾ. ಪ್ರತಿಯೊಬ್ಬರಿಗೂ ಮೆಸೇಜ್ಗೆ ನಾನು ರಿಪ್ಲೈ ಮಾಡೋಕ್ಕಾಗಲ್ಲ. ಯಾಕಂದರೆ ಬೆನಕ ಎಂಟರ್ಪ್ರೈಸಸಲ್ಲಿ ಟೆಕ್ಸ್ಟೈಲ್ಸ್ ಆಗಿರ್ಬೋದು, ಫ್ಯಾನ್ಸಿ ಸ್ಟೋರ್ ಐಟಮ್ಸ್ ಆಗಿರ್ಬೋದು, ಇಲ್ಲಿ ಬ್ಯೂಟಿ ಪ್ರಾಡಕ್ಟ್ ಆಗಿರ್ಬೋದು, ಇನ್ನು ನಾವಿನ್ನೂ 2-3 ಥರ ಯೋಜನೆ ಅಂದ್ಕೊಂಡೆ. ಅದರಲ್ಲೂ ಕೂಡ ನಮ್ಮ ಶಾಪಲ್ಲಿ ಬಂದು ಯಾರು ಕಾಲಿಟ್ಟು ಏನೊಂದು ಐಟಮ್ಸ್ ತಗೋತಾರೆ ಆ ಒಂದು ಐಟಮ್ಸ್ ಮೇಲೆ ಕೂಡ 20% ಡಿಸ್ಕೌಂಟ್ ಕೊಡ್ಬೇಕು. ನಾನು ಯಾಕೆ ಕೊಡಬೇಕು ಅಂದರೆ ನನಗೇನು ಇಷ್ಟ, ನನಗೆ ಜನ ಚೆನ್ನಾಗಿರಬೇಕು, ಅವ್ರ ಆಶೀರ್ವಾದ, ಅವ್ರ ಖುಷಿ ನನಗಿರಬೇಕು. ಆ ಒಂದು ಖುಷಿ ಸಂತೋಷ ಇದೆ ನಾವೇನಾದರೂ ಒಂದು ಮಾಡ್ತೀವಿ. ಯಾಕಂದರೆ ಜನ ಕೈಲಿ ಯಾವುದು ನೆಗೆಟಿವ್ ಬರಬಾರ್ದು, ಜನನ್ನ ಖುಷಿ ಪಡಿಸ್ಬೇಕು. ಯಾಕಂದರೆ ನಾವು ಏನೂ ಕೊಡೋಕ್ಕಾಗಲ್ಲ, ನಾವು ಸತ್ತಾಗ ಏನೂ ಎತ್ಕೊಂಡು ಹೋಗೋಕ್ಕಾಗಲ್ಲ. ನಾವು ಕೊಡೋ ವಸ್ತು ಅವ್ರಿಗೆ ಅಟ್ಲೀಸ್ಟ್ ನೆನೆಸ್ಕೋಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇಟ್ಕೊಂಡು ನಾನು ಮಾಡಿರೋದ್ರಿಂದ ದೇವ್ರ ಕೈಯಿಂದ ಸುಮಾರಾಗಿದೆ, ಇಲ್ಲಿವರೆಗೂ ಚೆನ್ನಾಗೇ ಬರ್ತಿದೆ. ಇನ್ನು ಮುಂದೆನೂ ಚೆನ್ನಾಗಿ ಬರಲೇಬೇಕು ಅಂತ ದೊಡ್ಡ ಮಟ್ಟದಲ್ಲಿ ತುಂಬ ನಿಜ ಹೇಳ್ಬೇಕಂದ್ರೆ ಒಂದು ಬಿಗ್ ಬಜೆಟಲ್ಲಿ ನಾನು ಎಫೆಕ್ಟ್ ಹಾಕಿ ಮೆಂಬರ್ಶಿಪ್ ಅನೌನ್ಸ್ಮೆಂಟ್ ಮಾಡ್ತಾಯಿದ್ದೀನಿ. ಈ ಜನವರಿ 15ನೇ ತಾರೀಕು, ಸುಮಾರು ಡಿಸೆಂಬರ್ 15ನೇ ತಾರೀಕಿಂದ ಜನವರಿ 15ನೇ ತಾರೀಕುವರೆಗೂ ಟೈಮ್ ಇರುತ್ತೆ. ಯಾರಿಗಾದರೂ ಇವ್ರ ಪ್ರಾಡಕ್ಟಲ್ಲಿ ಈ ನನ್ನ ಬಟ್ಟೆಗಳು ತೊಗೊಂಡಿದ್ದೀರಾ, ಫ್ಯಾನ್ಸಿ ಐಟಮ್ಸ್ ತೊಗೊಂಡಿದ್ದೀರಾ, ಬ್ಯೂಟಿ ಪ್ರಾಡಕ್ಟ್ ತೊಗೊಂಡಿದ್ದೀರಾ, ಇನ್ನೂ ನನ್ನಲ್ಲಿ ಇನ್ನೂ 2-3 ಶಾಕ್ ನ್ಯೂಸ್ ಕೊಡ್ತೀನಿ. ಅದೇ ಥರ ತಗೋಬೇಕು, ನಾವು 20%ಅಲ್ಲಿ ರೀಸನಬಲ್ ತಗೋಬೇಕು, ಐಟಮ್ಸ್ ಚೆನ್ನಾಗಿದೆ ಅನ್ನೋರು ಖಂಡಿತ ಮರಿದಂಗೆ ಈ ಒಂದು ಮೆಂಬರ್ಶಿಪ್ ತಗೊಳ್ಳಿ. ಈ ಮೆಂಬರ್ಶಿಪ್ಪಲ್ಲಿ ನೀವು ನನ್ನ ಕೇಳೋಂಗಿಲ್ಲ, ನಾವೇನಿಲ್ಲ, ನಮ್ಮದೇ ಆದ ವೆಬ್ಸೈಟಲ್ಲಿ ಈ ಕೋಡ್ ನಂಬರ್ ಇರುತ್ತೆ, BL20B5 ಅಂದರೆ ಒಂದು ಸೀಕ್ರೆಟ್ ನಂಬರ್ ಕೊಟ್ಟು ಆ ನಂಬರ್ ನೀವು ಆ್ಯಡ್ ಮಾಡಿದ್ರೆ ಸಾಕು. ನೀವೇನು ಪರ್ಚೇಸ್ ಮಾಡ್ತೀರಾ ಆಟೋಮೆಟಿಕಲಿ 20% ಕಟ್ ಆಗುತ್ತೆ.
ಅದರಲ್ಲಿ ನೀವು ಕೇಳ್ತಿದ್ದೀರಾ ಅಕ್ಕ ನೀವು ಡೇ ನೈಟ್ ಕ್ರೀಮ್ ಮಾತ್ರ ಕೊಡ್ತೀರಾ, ಸಣ್ಣ ಕ್ರೀಮ್ ಮಾತ್ರ ಕೊಡ್ತೀರಾ, ಏನೇನು ಅಂತ. ಇಲ್ಲ ಫ್ರೆಂಡ್ಸ್, ನಮ್ಮ ಹತ್ರ ಸುಮಾರು 25-30 ಥರ ಐಟಮ್ಸ್ ಇದೆ ನಮ್ಮಲ್ಲಿ ಬ್ಯೂಟಿ ಪ್ರಾಡಕ್ಟ್. ಇಲ್ಲಿ ನೋಡಿ, ನೀವೇ ನೋಡ್ತಾ ಇದ್ದೀರಾ. ಬಾಡಿ ಲೋಷನ್ ಇರ್ಬೋದು, ಏರ್ ಕಲರ್ಸ್ ಇರ್ಬೋದು, ಏರ್ ಬರ್ಗಂಡಿ ಕಲರ್ಸ್ ಇರ್ಬೋದು, ಕಂಡೀಷ್ನರ್ ಇರ್ಬೋದು, ಏರ್ ಕಲರ್ ಕಂಡೀಷ್ನರು, ಶಾಂಪೂ, ಆಯಿಲು, ಪ್ಯೂರ್ ಆಲೋವೆರಾ ಜೆಲ್ಲು, ಲಿಪ್ಸ್ಟಿಕ್ಕು, ಕಾಜಲ್ಲು, ಸ್ಕ್ರಬ್ಸು, ಸೋಪಲ್ಲೂ ಕೂಡ ಸುಮಾರು 4-5 ಟೈಪ್ ಸೋಪ್ ಇದೆ. ಆಮೇಲೆ ನಮ್ಮಲ್ಲಿ ಸ್ಪೆಷಲ್ ಆಗಿ ಅಂದರೆ ನಮ್ಮ ಲೇಡೀಸ್ಗೆ ತುಂಬ ಉಪಯೋಗ ಆಗೋದು ಒಂದು ಸ್ಯಾನಿಟರಿ ಪ್ಯಾಡು ಕೂಡ ಇದೆ. ಅದ್ರದ್ದು ಕೂಡ ನಾನು ಫುಲ್ ವಿಡಿಯೋ ಮಾಡಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿ ಮೂವಿಂಗ್ ಇದೆ, ತುಂಬ ಸ್ಪೆಷಲ್ ಐಟಮ್ಸು. ಸುಮಾರು ನೋಡಿ, ಇಲ್ಲಿ ನಿಮಗೆ ಗೊತ್ತಿಷ್ಟು ಐಟಮ್ಸ್ ಇದೆ. ಫೇರ್ನೆಸ್ ಆಯಿಲು ಕೂಡ ಇದೆ, ಹೋಮ್ ಮೇಡ್ದು ಪ್ಯೂರ್ ಆಲೋವೆರಾ ಜೆಲ್ಲು, ಮತ್ತು ಡೇ ಆ್ಯಂಡ್ ನೈಟ್ ಕ್ರೀಮ್ಸು ಸುಮಾರು ಇದೆ ಫ್ರೆಂಡ್ಸ್, ಹೇಳೋದಲ್ಲ. ನೋಡಿ, ಡೇ ಆ್ಯಂಡ್ ನೈಟ್ ಕ್ರೀಮ್ಸು ಈಗ ಎಲ್ಲೇ ಯಾರೇ ಕೊಟ್ಟರು ನಮ್ಮಲ್ಲಿ ಕಡಿಮೆಗೆ ಸಿಗಬೇಕು. ಡೇ ಆ್ಯಂಡ್ ನೈಟ್ ಕ್ರೀಮ್ಸು ಎಲ್ಲ ಇರೋದ್ರಿಂದ ತುಂಬ ಸ್ಪೆಷಲ್ ಇದೆ ಅಂತಲೇ ಹೇಳ್ಬೋದು. 20%, ಯಾಕಂದ್ರೆ ಸುಮಾರು ಜನ ಕೇಳ್ತಿದ್ದೀರಾ ಕ್ರಿಸ್ಮಸ್ಗೆ ಏನು ಆಫರ್ ಇದೆ, ನ್ಯೂ ಇಯರ್ಗೆ ಏನು ಆಫರ್ ಇದೆ, ಸಂಕ್ರಾಂತಿಗೆ ಏನು ಕೊಡ್ತಿದ್ದೀರಾ, ನಾವು ವೆಯ್ಟ್ ಮಾಡ್ತಾಯಿದ್ದೀವಿ, ಒಂದೇ ಸತಿ ಸ್ಟೋರ್ ಮಾಡ್ಕೊತೀವಿ ಅಂತ. ದಯವಿಟ್ಟು ಆ ಥರ ಏನಿಲ್ಲ. ಒಂದು ಸರಿ ನೀವು ಮೆಂಬರ್ಶಿಪ್ ಆದರೆ 1 ವರ್ಷ ಪೂರ್ತಿ ನಿಮ್ಮ ರಿಲೇಷನ್ಶಿಪ್ ಇರಬೇಕು. ಯಾಕೆ ಇರಬೇಕು ಅಂತಂದರೆ ನೋಡಿ, ಯಾವುದೇ ಆಗಲಿ ದುಡ್ಡು ಕೊಡ್ತೀವಿ, ತೊಗೊಂಬರ್ತೀವಿ, ಬಟ್ ನಮ್ಮದು ಅವ್ರ ರಿಲೇಷನ್ಶಿಪ್ ಇರೋದಿಲ್ಲ ಅಷ್ಟೇ. ಫೋನು ನಂಬರು ಸೇವ್ ಆಗೋಲ್ಲ. ಅವರು ಚೆನ್ನಾಗಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಬಿಸಾಕ್ತಾರೆ ಅನ್ನೋದು ನಮಗೆ ಗೊತ್ತು. ಬಟ್ ಆದರೆ ನಾನು ಪ್ರತಿಯೊಬ್ಬರನ್ನು ಸೇವ್ ಮಾಡಿಕೊಂಡು ಪ್ರತಿಯೊಬ್ಬರು ನನ್ನ ಒಂದು ಮೆಂಬರ್ಶಿಪ್ ಕಾರ್ಡು ಉಪಯೋಗಿಸ್ಬೇಕು, ಮುಟ್ಟಿಸ್ಬೇಕು. ಆದ್ದರಿಂದ ಅವರು ನನ್ನ ಪ್ರಕಾರ 99% ಪಾಸಿಟಿವ್ ಬಂದೇ ಬರುತ್ತೆ. ಯಾಕಂದರೆ ನಾವು ಒಳ್ಳೆ ಮನಸ್ಸು ಇಟ್ಕೊಂಡು ಒಳ್ಳೆಯದಲ್ಲಿ ನಾವು ಯೋಚನೆ ಮಾಡ್ತಿದ್ದಾಗ ಬಂದೇ ಬರುತ್ತೆ, ಅದೊಂದು. ಆಮೇಲೆ ನನ್ನ ಕಡೆಯಿಂದ ಯಾವುದೇ ಥರಕ್ಕೂ ಯಾರಿಗೂ ಮೋಸ ಆಗಬಾರ್ದು, ಮತ್ತು ಯಾರಿಂದಲೂ ನನಗೂ ಮೋಸ ಆಗಬಾರ್ದು. ಈ ಒಂದು ಸೇಫ್ಟಿಗೋಸ್ಕರನೇ ನಾನು ಮೆಂಬರ್ಶಿಪ್ ಮಾಡಿದ್ದೀನಿ. ಆಮೇಲೆ ಇನ್ನೊಬ್ರು ಯಾರೋ ಸುಮಾರು ಜನ ಕ್ವಶನ್ನು, ಈ ಮೆಂಬರ್ಶಿಪ್ಪಲ್ಲಿ ದುಡ್ಡು ಮಾಡ್ತಾ ಇದ್ದೀರಾ ನೀವು ಅಂತ. ಫ್ರೆಂಡ್ಸ್ ನೋಡಿ, ಮೆಂಬರ್ಶಿಪ್ ಬಂದು 1100 ರೂಪಾಯಿ ಇರುತ್ತೆ. ನಾನು 70-80% ರಿಟರ್ನ್ ನಿಮಗೆ ಐಟಮ್ಸ್ ಕೊಡ್ತಾ ಇದ್ದೀನಿ. ಇವತ್ತು ಡೇ ನೈಟ್ ಕ್ರೀಮ್ ಬಂದು 800 ರೂಪಾಯಿ, ವಿತ್ ಸೋಪ್ ಒಂದು 100 ರೂಪಾಯಿ, ನಾರ್ಮಲು 900 ರೂಪಾಯಿ ಆಯಿತು. ಶಿಪ್ಪಿಂಗ್ ಬಂದು 60 ರೂಪಾಯಿ. 960 ರೂಪಾಯಿ ನಿಮ್ಗೆ ರಿಟರ್ನ್ ಕೊಟ್ಟ ಮೇಲೆ ನನ್ನ ಹತ್ರ ಉಳಿಯೋದೆಷ್ಟು? 150 ರೂಪಾಯಿ. ನೀವೇ ಇಮೇಜ್ ಮಾಡ್ಕೊಳ್ಳಿ ಈ ಕಾರ್ಡ್ಗೆ ಎಷ್ಟು ಖರ್ಚು ಬರ್ಬೋದು ಮತ್ತು ಏನು ಮಾಡ್ಬೋದು, ವೆಬ್ಸೈಟ್ ಏನು ಅಂತ. ಇದರಿಂದ ಯಾರೂ ದುಡ್ಡು ಮಾಡೋಕ್ಕಾಗಲ್ಲ. ಒಂದು ಸೇಫ್ಟಿಗೋಸ್ಕರ ಒಳ್ಳೆ ಕಂಪನಿಯಿಂದ ಪ್ಯೂರಿಟಿಲಿ ಕೊಡಬೇಕು. ಯಾವುದೇ ಐಟಮ್ಸ್ನ ನಾವು ಈಗ ಬಟ್ಟೆಗಳಲ್ಲಾಗಿರ್ಬೋದು, ಕ್ರೀಮ್ ಕ್ವಾಲಿಟಿಲಾಗಿರ್ಬೋದು, ಯಾಕಂದರೆ ಒಂದು ಐಟಮ್ಸ್ ಬಂತು ಅಂದರೆ ಸುಮಾರು ಫೇಕು ಆ್ಯಸ್ ಇಟ್ ಈಸ್ ಹಿಂದೆ ಮುಂದೆ ಬರುತ್ತೆ. ಬಟ್ ಅದೇ ಥರ ಸೇಮ್ ಬರ್ಬೋದು, ಸ್ಟ್ರಕ್ಚರ್ ಒಳಗಡೆ ಬೇರೆ ಬೇರೆ ಇರುತ್ತೆ. ಏನು ಮಾಡ್ತಾರೆ, ಅಲ್ಲಂಗಿತ್ತು ಇಲ್ಲಿಂಗಿತ್ತು ಅಂತ ಎಲ್ಲರನ್ನೂ ಒಂದೇ ಅಳತೆಗೆ ಹಾಕೋ ಬದಲು ನಾನು ಕಾರ್ಡ್ ಕೊಟ್ಟಿರ್ತೀನಿ. ನಾನು ಒಂದು ಏನು ಹೇಳ್ತಾರೆ, ಒಂದು ಗುರುತು ಅಂತಲೇ ಕೊಟ್ಟಿರ್ತೀನಿ. ನನ್ನ ಇದರಲ್ಲಿ ಗುರುತು ಕೊಟ್ಟಿದ್ಮೇಲೆ ಯಾವುದೇ ಥರಕ್ಕೂ ಫೇಕ್ ಆಗಕ್ಕೆ ಸಾಧ್ಯ ಇಲ್ಲ. ಇದಕ್ಕೂ ಕೂಡ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ವೆಬ್ಸೈಟು ರಿಜಿಸ್ಟ್ರ್ ಮಾಡಬೇಕು, ನಮ್ಮದೆಲ್ಲ ಪ್ರೂಫ್ ಕೊಡಬೇಕು. ಆ ಥರ ಇಟ್ಕೊಂಡು ನಾನು ಬಿಸ್ನೆಸ್ ಮಾಡ್ತಿರೋದ್ರಿಂದ ನಿಮ್ಮ ಡೌಟ್ ಏನಿದ್ರು ನೇರವಾಗಿ ನನಗೆ ಮೆಸೇಜ್ ಮಾಡಿ. ಯಾಕಂದರೆ ಒಂದು 2-3 ಮೆಸೇಜು ನಾನು ನೋಡಿದೆ, ನೆಗೆಟಿವ್ಸು, ಇದರಿಂದ ದುಡ್ಡು ಮಾಡಿಬಿಡ್ತಿದ್ದೀರಾ ಅಂತ. ನೀವು ಕಂಡಂಗೆ ಇವತ್ತು ನಾನು 850 ರೂಪಾಯಿ ತೊಗೊಳೋದು ದೊಡ್ಡದ, 640 ರೂಪಾಯಿ ಕೊಡೋದು ದೊಡ್ಡದ? ನೀವೇ ಗೆಸ್ ಮಾಡಿ, ಇಮೇಜ್ ಮಾಡಿ. ಯಾಕಂದ್ರೆ ನೀವು ಐಟಮ್ಸ್ ಚೆನ್ನಾಗದೆ ಅಂದಾಗ, ನಾನು ಅವತ್ತು ಕೂಡ ಒಂದು ವಿಡಿಯೋ ಮಾಡಿದಾಗ 800 ರೂಪಾಯಲ್ಲಿ ಎಲ್ಲರ ಕೈಗೂ ಸಿಗಬೇಕು. ಸುಮಾರು ನಮ್ಮ ರಾಜ್ಯದಲ್ಲಿ ತುಂಬ ಜನ ಇದ್ದಾರೆ. ಇದು ಮೂಲೆ ಮೂಲೆಗೂ ಮುಟ್ಟಬೇಕು, ಇದೊಂದು ಐಟಮ್ಸು ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಮಾಡಿದ್ದು ನಿಜ. ಬಟ್ ಆದರೆ ನನ್ನ ಪ್ರಕಾರ ಇವತ್ತು ಸುಮಾರು ನನ್ನ ಒಂದು ಇದರಲ್ಲಿ 2000 ಜನ ಯೂಸ್ ಮಾಡ್ತಿದ್ದೀರಾ. ಇನ್ನೂ ಅತಿ ಹೆಚ್ಚಾಗಿ ಯೂಸ್ ಮಾಡಬೇಕು. ತುಂಬ ಜನ ಪ್ರಾಬ್ಲಮ್ಸ್ ಇದೆ ನಮ್ಮ ಲೇಡೀಸಲ್ಲಿ, ಪಿಗ್ಮೆಂಟೇಷನ್ನು, ಮಾರ್ಕ್ಸು, ಪಿಂಪಲ್ಲು ಎಲ್ಲ ಇದೆ. ಇವತ್ತು ಅನ್ನೆಸೆಸರಿ ಪಾರ್ಲರ್ಗಳು ಖರ್ಚು ಮಾಡೋದು. ಇವತ್ತು ಒಂದೊಂದು ಕ್ರೀಮ್ ಪ್ರಾಡಕ್ಟೇ 3,000 5,000 ದುಡ್ಡು ಖರ್ಚು ಮಾಡ್ತೀವಿ. ಒಳ್ಳೊಳ್ಳೆ ಡಾಕ್ಟ್ರ್ ಹತ್ರ ಹೋಗ್ತೀವಿ, ಎಲ್ಲ ಥರ ಖರ್ಚು ಮಾಡ್ತಾರೆ. ಇದು ಒಂದು ಜಸ್ಟು 650 ರೂಪಾಯಲ್ಲಿ ಟ್ರೈ ಮಾಡಿ. ಯಾಕಂದರೆ 99% ಗ್ಯಾರಂಟಿ ಕೊಡುವುದು 1%. ನೀವು ನಿಮ್ಮ ಸ್ಕಿನ್ಗೆ ಟೆಸ್ಟ್ ಮಾಡಿ, ಟ್ರಯಲ್ ಮಾಡಿ. ತಗೊಳ್ಳೇಬೇಕು ಅಂತ ನಾನೇನು ಹೇಳಲ್ಲ, ಟ್ರಯಲ್ ಮಾಡಿ. ನಿಮಗೆ ಇಷ್ಟ ಆದರೆ ಕಂಟಿನ್ಯೂ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ, ಆಯಿತಾ? ನನ್ನ ಪುಣ್ಯಕ್ಕೆ ಯಾವುದೇ ಥರದ್ದು ಯಾರೂ ನೆಗೆಟಿವ್ಸ್ ಆಗಲಿ ಬೇಜಾರು ಮಾಡ್ಕೊಂಡಿರೋ ಯಾರೂ ಇಲ್ಲ, ಚೆನ್ನಾಗಿ ಬರ್ತಿದೆ. ಸೊ ನಿಮ್ಮ ಡೌಟ್ ಏನಿತ್ತು, ನಮ್ಮ ಬೆನಕ ಎಂಟರ್ಪ್ರೈಸಸಲ್ಲಿ ನೀವು ಏನೇ ತಗೊಳ್ಳಿ ಡಿಸ್ಕೌಂಟ್ ಇರುತ್ತೆ. ಆಮೇಲೆ ನೆಕ್ಸ್ಟು ಸಿಲ್ವರ್ ಕೊಡಬೇಕು, ಸಿಲ್ವರಲ್ಲಿ ಕೇಳಬೇಡಿ. ಯಾಕಂದರೆ ಸಿಲ್ವರು ನಾನೇ 40% ಎಕ್ಸ್ಟ್ರಾ ಕೊಟ್ಟಿರೋದ್ರಿಂದ ನೆಕ್ಸ್ಟು ಕಾರ್ಡಲ್ಲಿ ಇರಲ್ಲ. ಅದು ಎಕ್ಸ್ಟ್ರಾ ತೊಗೊಂಡವ್ರಿಗೆ ಸ್ವಲ್ಪ ಏನೋ ಮಾಡಿಕೊಡ್ಬೋದು. ಸಿಲ್ವರ್ ಕಾರ್ಡ್ ಅವ್ರಿಗೊಂದು ಬಿಟ್ಟು ಇನ್ನು ಮಿಕ್ಕಿದ ಏನೇ ಒಂದು ಐಟಮ್ಸ್ ತೊಗೊಂಡು ನಮ್ಮ ಶಾಪಲ್ಲಿ
ನ್ಯೂ ಇಯರ್ ಸ್ಪೆಷಲ್ 26ಕ್ಕೆ ಸ್ಪೆಷಲ್ ಆಗಿ ಒಂದು ನನ್ನದೇ ಆದ ಓನ್ ಡಿಸಿಷನಿಂದ ತುಂಬ ಯೋಚನೆ ಮಾಡಿ ತುಂಬ ಎಫೆಕ್ಟ್ ಹಾಕಿ ಸುಮಾರು ಹೇಳಬೇಕು ಅಂದರೆ ಈ ಒಂದು ಕಾರ್ಡ್ ಮಾಡೋಕ್ಕೆ 15 ಲಕ್ಷ ಖರ್ಚು ಮಾಡಿ ನಾನು ಬಂದಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಅದೇ 15 ಲಕ್ಷ ಇದ್ದರೆ ಆರಾಮಾಗಿ ಸೇಫ್ ಆಗಿರ್ಬೋದು. ಬಟ್ ಆದರೆ ನಾನು ವ್ಯವಹಾರ ಮಾಡಬೇಕು, ಒಳ್ಳೇದು ಮಾಡಬೇಕು ಅಂತ ಇಟ್ಕೊಂಡು ಸುಮಾರು 15 ಲಕ್ಷ ಖರ್ಚು ಮಾಡಿ ಇದನ್ನು ಜನಕ್ಕೆ ಮುಟ್ಟಿಸ್ಬೇಕು ಅಂತ ಇದ್ದೀನಿ. ಈ ಒಂದು ಸದುಪಯೋಗನ ತುಂಬ ಚೆನ್ನಾಗಿದೆ, ಉಪಯೋಗಿಸ್ಕೊಳ್ಳಿ. ಈಗ ಆಲ್ರೆಡಿ ನಿಮಗೆ ಗೊತ್ತು 300ರಿಂದ 400 ಜನ ಮೆಂಬರ್ಶಿಪ್ ತೊಗೊಂಡಿದ್ದೀರಾ. ಕಾರ್ಡ್ಗೆ 1100 ರೂಪಾಯಿ ಕೊಟ್ಟಿದ್ದೀರಾ. ಬಟ್ ನಿಮಗೆ ಪ್ರಾಡಕ್ಟು ಮತ್ತೆ ನೀವು ಲೀಸ್ಟ್ ಕೊಡ್ತೀರಾ. ಸುಮಾರು ಎಷ್ಟು ಎಲ್ಲ ಥರ ಬುಕ್ ಮಾಡ್ಕೋತೀರಾ. 3000, 4000, 2000 ಬುಕ್ ಮಾಡಿದಾಗ ಆಟೋಮೆಟಿಕಲಿ ಎಷ್ಟು ಡಿಸ್ಕೌಂಟ್ ಬರ್ತಿದೆ ಅಂತ 400 ಜನದವರೆಗೂ ಮೆಂಬರ್ಶಿಪ್ ತೊಗೊಂಡಿದ್ದೀರಾ. ನೀವೇ ಗೆಸ್ ಮಾಡಿ. ನಾನು ಹೇಳಿರೋದಕ್ಕೂ, ನಾನು ವಿಡಿಯೋ ಮಾಡಿರೋದಕ್ಕೂ, ಮತ್ತು ನಾನು ಕೊಡ್ತಾ ಇರೋದಕ್ಕೂ 400 ಜನ ಇರೋದ್ರಿಂದ ದಯವಿಟ್ಟು ಪ್ರತಿಯೊಬ್ಬರು ಕಮೆಂಟ್ ಮಾಡಬೇಕು. ಯಾಕಂದರೆ ನೀವು ಸಪೋರ್ಟ್ ಮಾಡಿದ್ರೆ ತಾನೇ ನಾವೇನಾದರೂ ಮಾಡೋಕ್ಕಾಗೋದು. ಸೊ ಹಂಗೆ ನೋಡಿ, ನಮ್ಮಲ್ಲಿ ಡೇ ನೈಟ್ ಕ್ರೀಮ್ ಸ್ಪೆಷಲ್ ಇದೆ. ಇದ್ರ ಮಧ್ಯೆ ಬಿ ಗ್ಲೋ ಫೇರ್ನೆಸ್ ಕ್ರೀಮು ಕೂಡ ಸ್ಪೆಷಲ್ಲು. ಆಮೇಲೆ ಸೋಪ್ ಎಲ್ಲ ನಾವು ಕ್ಯಾರಿ ಮಾಡೋಕ್ಕಾಗಲ್ಲ, ನಮಗೆ ಫೇಸ್ ವಾಶ್ ಬೇಕು ಅಂತ ಇದ್ರಿ. ಈಗ ಚಂದನ್ ಫೇಸ್ ವಾಶ್ ಅಂತ ಕೊಟ್ಟಿದ್ದೀವಿ, ಇದು ಕೂಡ ತುಂಬ ಸ್ಪೆಷಲ್ಲು. ಆಮೇಲೆ ಸ್ಕಿನ್ ಬಾಡಿ ವೈಟ್ನಿಂಗು, ಯಾಕಂದರೆ ಫೇಸಿಗೆ ಏನು ಕೊಟ್ಟಿರ್ತೀವಿ ಸ್ಕಿನ್ಗೂ ಕೂಡ ಅದೇ ರಿಸಲ್ಟ್ ಬರಬೇಕು. ಬೇಕಾದ್ರೆ ಟೆಸ್ಟ್ ಮಾಡಿ ಇದ್ರ ಬಗ್ಗೆಯಲ್ಲೂ ಕೂಡ. ಆಮೇಲೆ ಚಳಿಗಾಲ ಇರೋದ್ರಿಂದ ನಾವೇನು ಫೇಸ್ಗೆ ಸಿರಮ್ ಯೂಸ್ ಮಾಡ್ತೀವಿ ಅದೇ ಟೈಪಲ್ಲಿ ಹೋಮ್ ಮೇಡು. ಇದು ನಾನು ಮಾಡಿರೋದು, ಇದು ನಾನು ಏನೇನು ಮಾಡಿ ಅಂತ ಪ್ರಿಪೇರ್ ವೀಡಿಯೋಗಳೆಲ್ಲ ನನ್ನ ಚಾನಲಲ್ಲಿ ಇದೆ, ಇದನ್ನು ನೋಡಿ. ಇದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಖುಷ್ಬು ಫೇರ್ನೆಸ್ ಆಯಿಲ್ ಏನು ಸ್ಪೆಷಲ್ ಇಟ್ಟಾಯಿತು ಅದೇ ಆಸ್ ಇಟ್ ಈಸಲ್ಲಿ ಹಿಂದೆ ಮುಂದೆ, ಬಟ್ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀವಿ. ಸ್ಕಿನ್ ಸ್ಪೆಷಲಿಸ್ಟಲ್ಲಿ ಏನೇನು ಹಾಕಬೇಕು ಅಂತ ಅದು ತುಂಬ ಚೆನ್ನಾಗಿದೆ. ಆಮೇಲೆ ಪ್ಯೂರ್ ಆಲೋವೆರಾ ಜೆಲ್ಲು 100 ಗ್ರಾಮ್ಸ್ ಇರುತ್ತೆ. 100 ಗ್ರಾಮ್ಸು ಜಸ್ಟ್ 100 ರೂಪೀಸ್ ಕೊಟ್ಟಿರ್ತೀವಿ. ಇದು ಬಂದು ಸ್ಕಿನ್ ಸ್ಪೆಷಲಿಸ್ಟ್ ಆಗಿರುತ್ತೆ, ವಿತ್ತು ಏರ್ ಕೇರ್ಗೂ ಆಗುತ್ತೆ. ಇವೆರಡಕ್ಕೂ ಆಲೋವೆರಾ ನಾವು ಯೂಸ್ ಇಲ್ಲ ಅನ್ನೋಂಗೆ ಇಲ್ಲ, ಪ್ಯೂರ್ ಆಲೋವೆರಾ. ಆಮೇಲೆ ನಮ್ಮಗಳಿಗೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರೋದು ಲಿಪ್ಸ್ಟಿಕ್, ಕಾಜಲು. ಹೋಮ್ ಮೇಡ್ ಇದು ಲಿಪ್ಸ್ಟಿಕ್ಕು, ಕೆಮಿಕಲ್ ಫ್ರೀ. ಇದಕ್ಕೆ ನಾನು ಯಾಕಂದರೆ ನನ್ನ ಕಣ್ಮುಂದೆ ಮಾಡಿರೋ ವರ್ಕ್ ಇದು, ಕೆಮಿಕಲ್ ಇಲ್ಲದೇ ಆಗಿರೋದು. ಯಾಕಂದರೆ ನಾವು ಕೂಡ ಸುಮಾರು 2ರಿಂದ 3 ಸಾವಿರ ಅಷ್ಟು ಲಿಪ್ಸ್ಟಿಕ್ ಪ್ರೈಸನ್ನು ಯೂಸ್ ಮಾಡ್ತೀವಿ, ಯಾಕಂದ್ರೆ ನಾವು ಬ್ಯೂಟಿಷಿಯನ್ಸ್ ಆಗಿರೋದ್ರಿಂದ. ಬಟ್ ಇದು ಕೂಡ ನಾನು ನೋಡಿ ಬೆಳಗ್ಗೆ ಹಚ್ಚಿದ್ರೆ ಸಂಜೆವರೆಗೂ ತುಂಬ ಚೆನ್ನಾಗಿರುತ್ತೆ, ಕೆಮಿಕಲ್ ಇರೋದಿಲ್ಲ, ಹೋಮ್ ಮೇಡ್ದು. ಇದು ಬಂದು ಒಂದೇ ಕಲ್ಲರು, ಬಟ್ ಟೈಪ್ಸ್ 3-4 ಟೈಪ್ ಬರುತ್ತೆ. ಲೈಟಾಗಿ ಹಚ್ಚಿರೋ ಒಂದು ಕಲರ್ ಬರುತ್ತೆ, ಡಾರ್ಕಾಗಿ ಹಚ್ಚಿರೋ ಒಂದು ಕಲರು, ಮತ್ತು ಬಾಡಿ ಹೀಟ್ ಆದರೆ ಒಂದು ಕಲರು. ಸೊ ಹಂಗೆ ಬರುತ್ತೆ. ಇದು ಒಂದು ಕಾಜಲ್ಲು ಕೂಡ ನಮಗೆ ತುಂಬ ಬೆನಿಫಿಟ್ ಇದೆ. ಯಾಕಂದರೆ ನಾವು ಯಾವುದೋ ಹಚ್ಚೋ ಬದಲು ಇದನ್ನು ಹಚ್ಚಿದ್ರೆ ಕೆಳಗಡೆ ಎಲ್ಲ ಸ್ಪ್ರೆಡ್ ಆಗಲ್ಲ. ಸ್ಪ್ರೆಡ್ ಆಗದೆ ಇದ್ದಾಗ ಏನಾಗುತ್ತೆ, ನಮಗೆ ಫೇಸು ರಿಂಕಲ್ಸ್, ಇದು ಡಾರ್ಕ್ ಸರ್ಕಲ್ ಬರಲ್ಲ ಮೇಯ್ನಾಗಿ, ಅದು ಒಂದು. ಮತ್ತು ನಮಗೆ ಕಣ್ಣೂರಿ ಎಲ್ಲ ಬರಲ್ಲ, ತಣ್ಣಗಾಗುತ್ತೆ ಇದು ಒಂದು. ಆಮೇಲೆ ನಮ್ಮದೇ ಆದ ಹೋಮ್ ಮೇಡ್ ಆಯಿಲಲ್ಲಂತೂ ನಿಜವಾಗ್ಲೂ ಮೊನ್ನೆ 150 kg ಎಣ್ಣೆ ಮಾಡಿದೆ. ಜಸ್ಟ್ ಇನ್ನೂ 1 ತಿಂಗಳು ತುಂಬಿಲ್ಲ. 10 kg ಅಂದರೆ 5 ಬಾಟ್ಲಿಗೂ 10 ಬಾಟ್ಲು 50 kg ಎಣ್ಣೆವರೆಗೂ ಸೇಲ್ ಆಗಿದೆ ನೋಡಿ. ಇದು ತುಂಬ ಜೋಡಿಸಿರ್ತೀವಿ, ಐಟಮ್ಸ್ ಇಲ್ಲ. ಆಮೇಲೆ ಶಾಂಪೂದು ಅಷ್ಟೇ, ಶಾಂಪೂ ಎಣ್ಣೆಗೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಸುಮಾರು ಜನ ತಗೊಂಡಿದ್ದೀರಾ, ಟೆಸ್ಟ್ ಮಾಡಿ ರಿಸಲ್ಟ್ ಹೇಳಿ. ಆಮೇಲೆ ನಮ್ಮಲ್ಲಿ ಮಂಜಿಷ್ಟ ಸೋಪ್ ಸ್ಪೆಷಲ್ ಇದೆ, ಕೇಸರ್ ಸೋಪು, ಆಮೇಲೆ ಸ್ಕ್ರಬ್ ಸೋಪು, ಆಮೇಲೆ ಗೋಟ್ ಮಿಲ್ಕ್ ಸೋಪು, ರೈಸ್ ವಾಟರ್ ಸೋಪು, ಈಗ ಚಾರ್ಕೋಲ ಸೋಪು, ತುಂಬ ವೆರೈಟೀಸ್ ಇದೆ ಫ್ರೆಂಡ್ಸ್. ಆಮೇಲೆ ನಮ್ಮಲ್ಲಿ ಸ್ಪೆಷಲಾಗಿ ಬ್ಲ್ಯಾಕ್ ಹೇರ್ ಡೈ, ಕೂದಲಿಗೆ ಕಪ್ಪು ಬಣ್ಣ ಮತ್ತು ರೆಡ್ ಕಲರು. ಸುಮಾರು ಜನ ನಮಗೆ ರೆಡ್ ಕಲರ್ ಬೇಕು, ರೆಡ್ಡಲ್ಲಿ ಏನೋ ಸ್ಪೆಷಲ್ ಇಲ್ವಾ, ಬ್ಲ್ಯಾಕ್ ಇದೆಯಾ ಅಂತಿದ್ರು. ರೆಡ್ ಅನ್ನೋದು ಬಂದು ಬರಗಂಟೆ ಬಂದು ಫ್ಯಾಷನಬಲ್ ಆಗಿರುತ್ತೆ. ಸುಮಾರು 1 ವರ್ಷ ಕಾಲ ಬ್ಲ್ಯಾಕ್ ಯೂಸ್ ಮಾಡ್ದೋ, ಈಗ ರೆಡ್ಡು ಬಂದಿರೋದ್ರಿಂದ ಇದು ತುಂಬ ಚೆನ್ನಾಗಿದೆ. ಇದರಲ್ಲಿ 2 ಟೈಪ್ ಇದೆ, ರೆಡ್ಡು ಬ್ಲ್ಯಾಕ್ ಎರಡೂ ಇದೆ. ಸೊ ಆಮೇಲೆ ನಮ್ಮ ಲೇಡೀಸ್ಗೆ ತುಂಬ ಉಪಯುಕ್ತ ಅದು. ಇದು ಸ್ಯಾನಿಟರಿ ಪ್ಯಾಡ್ದು ಒಂದು ವಿಡಿಯೋನೇ ಮಾಡಿದ್ದೀನಿ, ಫುಲ್ ನೋಡಿ. ಇದು ತುಂಬ ಚೆನ್ನಾಗಿದೆ, ಬೆನಿಫಿಟ್ಟು ನೋಡಿ. ಡೇ ನೈಟ್ ಕ್ರೀಮು ಇಷ್ಟು ಥರ ಇದೆ, ಇಷ್ಟು ಟೈಪ್ ಇದೆ. ನಮ್ಮ ಡಬ್ಬ ಮಾತ್ರ ಇದೇ ಬರೋದು, ನಾವು ಡಬ್ಬಗಳು ಇದೇ ಬರೋದು. ಕ್ರೀಮು ಮಾತ್ರ ಒಂದೇ ಕ್ರೀಮ್ ಬರೋದು, ನಾವು ಯಾವಾಗೂ ಕ್ರೀಮ್ ಚೇಂಜ್ ಮಾಡಲ್ಲ. ಆಮೇಲೆ ನಮಗೂ ಇದು ಅಷ್ಟೇ ನೋಡಿ, ಕ್ರೀಮು ಅಷ್ಟೇ ಫೇರ್ನೆಸ್ ಗ್ಲೋ. ಮೊದಲಿಗೆ ಒಂಚೂರು ಕಟ್ ಮಾಡಪ್ಪಿಗೆ ನೋಡಿ ಫ್ರೆಂಡ್ಸ್, ಇಷ್ಟು ದಿನ ನಾನು ಈ ಕ್ರೀಮೇ ಕೊಡ್ತಾಯಿದ್ದು. ಈ ಕ್ರೀಮಲ್ಲಿ ಏನಾಯಿತು ಅಂದರೆ, ನೀವೇ ಕ್ವಶನ್ ಮಾಡ್ದಂಗೆ ಕೇಳ್ದಂಗೆ ನಾವು ಆನ್ಸರ್ ಮಾಡೋಕ್ಕಾಗಲ್ಲ ಅಂದಾಗ, ಇದು ಏನು ಸ್ಮಾಲ್ ಕ್ರೀಮಲ್ಲಿ 5-in-1 ರಿಸಲ್ಟ್ ಇರುತ್ತೆ. 5-in-1 ರಿಸಲ್ಟ್ ಹಂಗಂದ್ಬಿಟ್ಟು 5-in-1 ಕ್ರೀಮ್ ಅಲ್ಲ, 5-in-1 ರಿಸಲ್ಟು, ಆಲ್ ಇನ್ ಒನ್. ಅರ್ಥ ಮಾಡ್ಕೊಳ್ಳಿ. ಇದೇ ಕ್ರೀಮ್ನ ನಾವು ಇದಕ್ಕೆ ಏನೇನು ಹಾಕಿದ್ದೀವಿ, ಎಕ್ಸ್ಪೈರಿ ಡೇಟು ಅನ್ನೋದು ಇದನ್ನು ಮಾಡಿಸಿದ್ದೀವಿ. ಯಾಕಂದರೆ ಈಗ ನಿಮಗೆ ಗೊತ್ತು, ಆನ್ಲೈನಲ್ಲಿ ಲೇಬಲ್ಗಳು ಇಲ್ದಂಗೆ ಏನೂ ಮಾಡೋಕ್ಕಾಗಲ್ಲ. ನಾವೇನು ಕೊಟ್ಟಿರ್ತೀವಿ ಅದು ಕರೆಕ್ಟಾಗಿರಬೇಕು.
ಸೊ ಇದು ಎರಡು ಒಂದೇ ಕ್ರೀಮ್ಸು. ಬಟ್ ನಮಗೆ ಜನಕ್ಕೋಸ್ಕರ ನಾವು ಎಲ್ಲ ಎಜುಕೇಟೆಡ್ಸು, ಹಂಗಿರುವಾಗ ನಾವೇನು ಹಂಗೆ ಮಾಡೋಕ್ಕಾಗಲ್ಲ. ಪ್ರತಿಯೊಂದಕ್ಕೂ ಲೇಬಲ್ ಎಲ್ಲ ಕರೆಕ್ಟಾಗಿ ಹಾಕ್ಸಿ ಅಲ್ಲಿದೇನಿರುತ್ತೋ ಅದನ್ನೇ ಮಾಡಿರೋದು. ಆಮೇಲೆ ಮೇಯ್ನಾಗಿ ನಾನು ಯಾವುದು ಕಂಪನಿ ಮಾಡಿಲ್ಲ, ಒಳ್ಳೆ ಕಂಪನಿ ಕಡೆಯಿಂದ ಒಂದು ದೊಡ್ಡ ಮಟ್ಟದಲ್ಲಿ ನಾವು ತಂದು ನಾನು ಒಳ್ಳೆ ರೀಸನಬಲ್ಗೆ ನನಗೆ ಜನಕ್ಕೆ ಮುಟ್ಟಿಸ್ತಾ ಇದ್ದೀನಿ. ಯಾಕಂದರೆ ಕಸ್ಟಮರ್ಗೆ ಈಸಿಯಾಗಿ ಕೈಗೆ ಸಿಗಬೇಕು, ವರ್ತಾಗಿರಬೇಕು ನನ್ನ ಉದ್ದೇಶ ಅದು. ಯಾಕಂದರೆ 1, 4, 5 ಇಟ್ಕೊಂಡು ಬೇಗ ಶ್ರೀಮಂತರಾಗೋ ಅವಶ್ಯಕತೆ ಇಲ್ಲ. ನನಗೆ ಶ್ರೀಮಂತನ ಬೇಡ, ನನಗೆ ನಮ್ಮ ಜನ, ಯಾಕಂದರೆ ನಾವೆಲ್ಲ ಮಿಡ್ಲ್ ಕ್ಲಾಸ್ ಜನ, ನಾವು ಅದರಿಂದ ಬಂದಿರೋರು, ನಾವ್ಯಾರು ಕೋಟ್ಯಾಧೀಶರಲ್ಲ. ನಮ್ಮ ಜನ ನನ್ನ ಮನಸ್ಥಿತಿ ಇರೋರು ತೊಗೊಂಡ್ರೆ ಸಾಕು ನನಗೆ. ತುಂಬ ರಿಚ್ ಆಗಿರೋರು, ತುಂಬ ಐಫೈಲರು ದಯವಿಟ್ಟು ಬರೋಕ್ಕೆ ಹೋಗಬೇಡಿ, ಯಾಕಂದ್ರೆ ನಾನು ಅವ್ರ ಆನ್ಸರೇ ಮಾಡೋಕ್ಕಾಗಲ್ಲ. ಅದು ಒಂದು ಹೇಳ್ತೀನಿ. ಯಾಕಂದರೆ ತುಂಬ ಜನ ಬೇಕು ಅಂತ ಕೀಟ್ಲೆ ಮಾಡೋಕೆ 1-2-3 ಮಾಡಿದ್ರು. ನಾನು ಅವ್ರಿಗೆ ಹೇಳ್ತೀನಿ, ಈಗ ನಮ್ಮ ಅಂಗಡೀಲಿ ಇದು ನಾನು ಮಾರ್ತಾ ಇದ್ದೀನಿ, ಮಾರೋದಕ್ಕೆ ಪ್ರೂಫ್ ಇದೆ, GST ಕಟ್ತೀನಿ, ಪ್ರತಿಯೊಂದು ಬಿಲ್ಲಿಂಗ್ ಇಟ್ಕೊಂಡು ವ್ಯವಹಾರ ಮಾಡ್ತಾ ಇದ್ದೀನಿ. ಬಟ್ ನಾನು ಯಾವುದು ಕಂಪನಿ ತೆಗ್ದಿಲ್ಲ. ಒಳ್ಳೆ ಐಟಮ್ಸ್ನ ಕಸ್ಟಮರ್ಗೆ ಮುಟ್ಸೋಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದೀನಿ. ಇದು ಐಟಮ್ಸ್ ಚೆನ್ನಾಗಿದೆ ಅಂತ ಹೇಳ್ತೀನಿ. 1% ನೀವೆಲ್ಲ ಟೆಸ್ಟ್ ಮಾಡಿ ಪ್ರಾಡಕ್ಟ್ ತಗೊಳ್ಳಿ. ಇದಿಷ್ಟು ಐಟಮ್ಸ್ ಐತೆ. ಇನ್ನು ಮೆಂಬರ್ಶಿಪ್ಪಲ್ಲಂತೂ ಬಂದು 26ನೇ ವರ್ಷಕ್ಕೆ ಈ 26 ಜನವರಿ ಏನು ಬರುತ್ತೆ ಅದೆಲ್ಲ ನನ್ನ ಕಸ್ಟಮರ್ ಸ್ಪೆಷಲ್ ಅಂತಲೇ ನಾನು ಹೇಳಕ್ಕೆ ತುಂಬ ಇಷ್ಟಪಡ್ತೀನಿ. ಯಾಕಂದರೆ ನನಗೆ ಕಷ್ಟ ಆಗಿದ್ರು ಕೂಡ ನನ್ನ ಕಸ್ಟಮರ್ ಉಳಿಸ್ಕೋಬೇಕು, ನನ್ನ ಕಸ್ಟಮರ್ಗೆ ಮೋಸ ಆಗಬಾರ್ದು, ಕಸ್ಟಮರ್ಗೆ ಜೀನಿಯನ್ ಪ್ರಾಡಕ್ಟೇ ಸಿಗಬೇಕು, ಕಂಪನಿಯಿಂದ ಏನು ತಯಾರಿಸಿರುತ್ತೋ ಅದು. ಯಾಕಂದರೆ ಇವತ್ತು ನಾನು ಮೆಂಬರ್ಶಿಪ್ ತೊಗೊಂಡು ಈ ಕ್ರೀಮು ಡಬ್ಬ ನಂಗೆ ತಂದು ಕೊಟ್ಟಾಗ ನಾನು ಫೈಟ್ ಮಾಡೋಕ್ಕೆ ನನಗೆ ಏನು ಹೇಳ್ತಾರೆ ಶಕ್ತಿ ಇರುತ್ತೆ. ಯಾಕಂದರೆ ಇದೇ ಥರ ಕ್ರೀಮ್ ತಂದ್ಕೊಬಿಟ್ಟು ಅಲ್ಲಿ ತಂದೋ ಇಲ್ಲಿ ತಂದೋ ಅಂದರೆ ನಾನು ಮಾತಾಡೋಕ್ಕೆ ಶಕ್ತಿ ಇರಲ್ಲ. ಯಾಕಂದರೆ ಇವ್ರು ಪ್ರತಿಯೊಬ್ಬರು ನನ್ನ ಹತ್ರ ಯಾರ್ಯಾರು ತೊಗೊಂಡಿರ್ತಾರೆ ಮೆಂಬರ್ಶಿಪ್ ಇರುತ್ತೆ ಕಾರ್ಡು. ನೀವು ಕೂಡ ನಮ್ಮ ಮೇಲೆ ಫೈಟ್ ಮಾಡ್ಬೋದು, ನಾನು ಕೂಡ ನಿಮ್ಮ ಮೇಲೆ ಫೈಟ್ ಮಾಡೋದು. ಅದಕ್ಕೋಸ್ಕರ ಮೆಂಬರ್ಶಿಪ್ ಮಾಡಿದ್ದೀವಿ. ಬಿಸ್ನೆಸ್ಸಲ್ಲಿ ಆ್ಯಕ್ಚುಲಿ ಯಾರೂ ಹಂಗೆ ಮಾಡಲ್ಲ, ಬಟ್ ನಾನು ಮಾಡಿದ್ದೀನಿ. ನಾನು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿದ್ದೀನಿ, ಒಳ್ಳೆಯದೇ ಆಗುತ್ತೆ. ಮೇಯ್ನಾಗಿ ನಾವು ಯಾವ ಮನಸ್ಥಿತಿಲಿ ಇರ್ತೀವೋ ಆ ಮನಸ್ಥಿತಿಲಿ ದೇವ್ರು ಕಾಪಾಡ್ತಾನೆ. ಅದೇ ಮೇಯ್ನ್ ಇಂಪಾರ್ಟೆಂಟು. ಅದೇ ಥರನೇ ನಡ್ಕೋಬೇಕು. ನಾವೇನು ಬಯಸ್ತೀವೋ ದೇವ್ರು ನಮ್ಗೆ ಅದು ಕೊಡ್ತಾನೆ. ಮೊದಲೇ ಹೇಳ್ತಾರಲ್ಲ, ಅಫರ್ಮೇಷನ್ ನಾವು ಹೆಂಗೆ ತಗೋತೀವಿ, ನಾವು ಏನು ಯೋಚನೆ ಮಾಡ್ತೀವಿ ಅಷ್ಟೇ ಡಿಫ್ರೆನ್ಸ್ ಫ್ರೆಂಡ್ಸ್. ಯಾಕೆ ಅಂತ ಅಂದರೆ ನಾವು ಯಾವುದೋ ಗೆಸ್ ಮಾಡಿಕೊಂಡು ನಾವು ಯಾರೋ ನಮ್ಮನ್ನು ಬತ್ನಿ ಕಾಪಾಡ್ತಾನೆ ಅನ್ನೋದು ದೊಡ್ಡ ತಪ್ಪು. ಯಾರ್ಯಾರಿಗೂ ಆಗಲ್ಲ. ನಮ್ಮ ಶ್ರಮ, ನಮ್ಮ ಬುದ್ಧಿ ನಮಗೆ ಸೀಮಿತ. ನಮ್ಮ ಅಪ್ಪ ಬರ್ತಾರೆ, ಸಾರಿ ನಮ್ಮ ಫ್ರೆಂಡ್ ಬರ್ತಾರೆ, ನನ್ನ ಅಕ್ಕ ಬರ್ತಾಳೆ, ನನ್ನ ತಂಗಿ ಬರ್ತಾಳೆ, ನಮ್ಮ ಮಗ ಬರ್ತಾನೆ, ಅದನ್ನೆಲ್ಲ ಬಿಟ್ಬಿಡಿ. ನಾವು ಬದುಕಿದ್ದೀವಿ, ನಾವೇನಾದರೂ ಸಾಧನೆ ಮಾಡಬೇಕು, ಒಳ್ಳೆ ಮಾರ್ಗದಲ್ಲಿರ್ಬೇಕು. ಇಷ್ಟು ಮಾತ್ರ ಮೈಂಡ್ ಇಟ್ಕೊಂಡು ಖಂಡಿತ ಒಂದು ಹೆಜ್ಜೆ ಎಲ್ಲರೂ ಮುಂದಿಡಿ. ಖಂಡಿತ ನಾವು ಏನು ಮಾಡ್ತೀವಿ ಪ್ರತಿಯೊಬ್ಬರಿಗೂ ಒಂದೊಂದು ಶಕ್ತಿಯನ್ನು ದೇವ್ರು ಕೊಟ್ಟಿರ್ತಾನೆ. ಯಾಕಂದರೆ ನಾನು ಯಾವುದೋ ಒಂದು ಎಕ್ಸ್ಪೆಕ್ಟ್ ಮಾಡಿದೆ, ಇವ್ರಿಗೆ 1,00,000 ಜನ ಸಬ್ಸ್ಕ್ರೈಬ್ ಅವರೇ, ಇವ್ರ ಜೊತೆ ನಾನು ಇದ್ದರೆ ನನ್ನನ್ನು ತಗೊಂಡೋಗಿ ಬೆಳೆಸ್ಬಿಡ್ತಾರೆ ಅಂತ. ಬಟ್ ಅವ್ರು ಹಂಗೆ ಮಾಡಲಿಲ್ಲ, ತುಳಿದ್ರು. ಇವತ್ತು ಅದೇನೇ ನಾನು ಚಾಲೆಂಜ್ ಮಾಡಿದೆ. ನಾನು ಬೆಳೆದಿರೋದು ಜನದ ಮಧ್ಯ, ನಾನು ಯಾಕೆ ಮಾಡಬಾರ್ದು ಅಂತ ಮಾಡಿದಾಗ ಇವತ್ತು ನನಗೆ ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಯಾಕಂದರೆ ಈಗ ನನ್ನ ಜಾಗದಲ್ಲಿ ಅವ್ರು ಯಾರೋ ಬಂದರು ಅಂತ ಅವ್ರಿಗೆ ಚೇರ್ ಹಾಕಿ ಕುಂಡ್ರಿಸಿ ಬಿಸ್ನೆಸ್ ಕೊಟ್ಟೆ. ಬಟ್ ಆದರೆ ಅವತ್ತು ನಾನೇನಾಯಿತು, ನನ್ನ ಪಾತಾಳಕ್ಕೆ ತುಳಿದು ಏನು ಹೇಳ್ತಾರೆ ಮಲ್ಕೊಬಿಡ್ಬೇಕಾಯಿತು. ಮಲಗಲಿಲ್ಲ. ಅಷ್ಟಕ್ಕೆ ನಾನು ಸಡನ್ನಾಗಿ ಎದ್ದು ನನ್ನ ಕೆಲಸ ನಂದು ನಾನು ಅಂತ ಬಂದಾಗ ನಾನು ಬದಿಕೊಂಡೆ. ಹಂಗೆ ಯಾರ ಮೇಲೂ ಡಿಪೆಂಡ್ ಆಗಬೇಡಿ. ಇವತ್ತು ಹೇಳ್ತಾರೆ ಒಂದು ಗಾದೆ ದೊಡ್ಡವರು, ಈ ಕಣ್ಣಿಗೆ ಆಗಲ್ಲ. ಹಂಗಿರುವಾಗ ನನ್ನ ಪ್ರಕಾರ ಯಾರನ್ನೂ ನಂಬಾರ್ದು. ಉದಾಹರಣೆ ನಾನು ಹೇಳ್ತೀನಿ, ಇವತ್ತು ನನ್ನ ಮಗನಿಗೆ ಅಂತ ಮಾಡ್ತೀವಿ, ಇರೋನು ಒಬ್ಬ ಮಗ, ಅವನು ಎಲ್ಲಿರ್ತಾರೋ ಏನೋ, ಅದೆಲ್ಲ ಬೇಡ. ಹಂಗಾಗಿ ಇಲ್ಲಿ ನನ್ನ ಅವರವರೇ ಇವರವರೇ ನಮಗೇನು ಅನ್ನೋದೆಲ್ಲ ದಯವಿಟ್ಟು ಬೇಡ. ಕೆಲಸ ಮಾಡ್ತಾಯಿದ್ದೀವಿ, ಒಳ್ಳೆ ರೀತಿಲಿದ್ದೀವಿ, ಒಳ್ಳೆ ಮಾರ್ಗದಲ್ಲಿದ್ದೀವಿ, ಎಲ್ಪ್ ಆಗುತ್ತೆ. ನಮ್ಮಲ್ಲಿ ಒಳ್ಳೆ ಮನಸ್ಥಿತಿ ಇದ್ದರೆ ಖಂಡಿತ ನಾವು ಮಾಡೋ ಕೆಲಸ ಕೈ ಹಿಡಿಯುತ್ತೆ ಅಷ್ಟೇ. ಹಂಗಿರುವಾಗ ಪ್ರತಿಯೊಬ್ಬರೂ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ, ಇದರಲ್ಲಿ ಆಲ್ಮೋಸ್ಟ್ ಬಿಸ್ನೆಸ್ ರಿಲೇಟೆಡ್ ಇರೋದ್ರಿಂದ ಎಲ್ಲರೂ ಸ್ವಲ್ಪ ಬಿಸ್ನೆಸ್ ಆಗೇ ಬನ್ನಿ. ಇನ್ನೊಂದು ವಿಶೇಷ ಏನಪ್ಪ ಅಂದರೆ ನನ್ನ ಕಡೆಯಿಂದ ಸುಮಾರು ಒಂದು 10ರಿಂದ 12 ಜನ ಚಿಕ್ಕದಾಗಿ ಬಿಸ್ನೆಸ್ ಮಾಡ್ತಿದ್ದಾರೆ. ನಿಜ ಹೇಳ್ಬೇಕು, ಅವ್ರು ಹೊಟ್ಟೆ ತುಂಬ ಊಟ ಮಾಡ್ತಾವ್ರೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಅವ್ರು ಹೇಳ್ತಿದ್ರು, ನಾವು ರೀಲ್ಸ್ ಮಾಡ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಇರ್ತಿದ್ದೋ, ಇವತ್ತು ನಿಮ್ಮಿಂದ ನಮಗೆ ಕೈಯಲ್ಲಿ ದುಡ್ಡು ನೋಡ್ತಾ ಇದ್ದೀವಿ, ನಿಮ್ಮ ಮಾರ್ಗದಲ್ಲಿ ದುಡಿಯೋ ಶಕ್ತಿ ಬಂದಿದೆ. ನಾವು ಗಾರ್ಮೆಂಟ್ಸ್ಗೆ ಹೋಗ್ತಿದ್ದೀವಿ, ಇವತ್ತು ನಮ್ಮ ಗಾರ್ಮೆಂಟ್ಸಲ್ಲಿ ತೆರೋ ಸಂಬಳಕ್ಕಿಂತ ನಾನು ಹೆಚ್ಚಿಗೆ ದುಡಿತಾ ಇದ್ದೀನಿ, ಇವತ್ತು ತುಂಬ ಚೆನ್ನಾಗಿದ್ದೀವಿ ಅಂತಾರಲ್ಲ, ಅದೊಂದು ಪದ ಸಾಕು. ಹಂಗೆ ಇಷ್ಟು ಜನ ಕ್ರೀಮ್ ಏನ್ಗಳು ತಗೋತಾ ಇದ್ದೀರಾ, ನಮ್ಮ ಪ್ರಾಡಕ್ಟ್ ಏನು ತಗೋತಿದ್ದೀರಾ, ಅದೇ ಥರ ಬಿಸ್ನೆಸ್ ಮಾಡಿ ನಿಮ್ಮ ಸ್ವಂತ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ. ಸಪೋರ್ಟಿಂಗ್ ಎಲ್ಲರಿಗೂ ಮನೇಲಿ ಎಲ್ಲರಿಗೂ ಇರ್ತಾರೆ, ಅದೇ ಸಪೋರ್ಟಿಂಗ್ ಬೇರೆ. ನಾವು ಚೆನ್ನಾಗಿದ್ದು ನಾವು ಮಾಡೋದೇ ಬೇರೆ, ಇಷ್ಟೇ ಪಾಯಿಂಟು. ಯಾಕಂದ್ರೆ ನಾವು ಚೆನ್ನಾಗಿದ್ರೆ ನಾವು ಯಾರಿಗೆ ಏನು ಬೇಕಾದ್ರೂ ಮಾಡ್ಬೋದು. ನಾವೇ ಚೆನ್ನಾಗಿಲ್ಲ ಅಂದರೆ ನಮ್ಮನ್ನು ಯಾರು ನೋಡಲ್ಲ ಅನ್ನೋದು ದೊಡ್ಡ ಮಾತು ನನ್ನ ಕಡೆಯಿಂದ.
ಸೊ 26 ಬರ್ತಿದೆ. ಹಿಂದೆ ಆಗಿರುವಂತಹ ಕಹಿ ಘಟನೆಗಳೆಲ್ಲ ಮರೆತು ಮುಂದೆ ಬರೋ ಸಂತೋಷ ದಿನಗಳನ್ನ ಖುಷಿಯಿಂದ ಬರ್ಮಾಡ್ಕೊಳ್ಳೋಣ. ಆ ಖುಷಿ ಟೈಮಲ್ಲಿ ನಮ್ಮ ಶಾಪಲ್ಲಿ ಒಂದು ಸ್ಪೆಷಲ್ ಅನೌನ್ಸ್ಮೆಂಟೇ ಮಾಡಿದ್ದೀನಿ. 3 ಡೇಸು 2 ಡೇಸು 5 ಡೇಸ್ ಅನೌನ್ಸ್ಮೆಂಟ್ ಮಾಡಿಲ್ಲ. 1 ವರ್ಷ ಟೈಮ್ ಕೊಟ್ಟಿರ್ತೀನಿ. ಈ 1 ವರ್ಷದಲ್ಲಿ ಬೆನಕ ಎಂಟರ್ಪ್ರೈಸಸ್ಗೆ ಯಾವುದೇ ಒಂದು ಫೋನ್ ಮಾಡಿದ್ರು 20% ಲೆಸ್ ಮಾಡೇ ಬಿಲ್ ಹಾಕ್ತೀನಿ. ನೀವು ಏನೇ ಒಂದು ಐಟಮ್ಸ್ ತಗೊಳ್ಳಿ. ಈಗ ಪಂಚಲೋಹದ ಐಟಮ್ ತುಂಬ ಚೆನ್ನಾಗಿ ಓಡ್ತದೆ. ಪಂಚಲೋಹದಲ್ಲಿ ತಗೊಳ್ಳಿ, ಫ್ಯಾನ್ಸಿಲಿ ತಗೊಳ್ಳಿ, ಡ್ರೆಸ್ಸಲ್ಲಿ ತಗೊಳ್ಳಿ, ಸ್ಯಾರೀಸಲ್ಲಿ ತಗೊಳ್ಳಿ, ಬ್ಯೂಟಿ ಪ್ರಾಡಕ್ಟಲ್ಲಿ ತಗೊಳ್ಳಿ. ನಮ್ಮ ಶಾಪಲ್ಲಿ ಏನೇ ಬಂದು ತೊಗೊಂಡ್ರು 20% ಡಿಸ್ಕೌಂಟ್ ಇರುತ್ತೆ. ಈ ಕಾರ್ಡ್ ಬಗ್ಗೆ ಫುಲ್ಲು ಡೀಟೇಲ್ಸ್ ಹೇಳಿದ್ದೀನಿ. ಇನ್ನೂ ಡೀಟೇಲ್ಸ್ ಬೇಕು ಅಂದರೆ ನಾನು ಏನೂ ಮಾಡೋಕ್ಕಾಗಲ್ಲ. ನೋಡಿ, ಇದನ್ನೇನಕ್ಕೆ ನಾನು ಫೋನ್ ಈ ವಿಡಿಯೋ ಮಾಡಿದೆ ಅಂದರೆ ಒಂದು ಕ್ಲಾರಿಟಿ ಕೇಳಿದ್ರು. ಆ ಕ್ಲಾರಿಟಿಗೋಸ್ಕರ ಮಾಡಿದ್ದೀನಿ. ಕ್ಲಾರಿಟಿ ಇದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇಷ್ಟ ಇರೋರು ಇದ್ರ ಬಗ್ಗೆ ಒಳ್ಳೆ ಒಪಿನಿಯನ್ ಇರೋರು ಖಂಡಿತ ತಗೊಳ್ಳಿ. ಸುಮ್ಮನೆ ಚರ್ಚೆ ಮಾಡೋರು, ಅನಾವಶ್ಯಕವಾಗಿ ಮಾತಾಡೋರು ದಯವಿಟ್ಟು ಮಾಡಬೇಡಿ. ಯಾಕಂದರೆ ಮಾಡೋಕ್ಕೆ ತುಂಬ ಕೆಲಸ ಇರುತ್ತೆ. ನಿಮ್ಮ ಕೆಲಸ ನಿಮಗೆ ನಮ್ಮ ಕೆಲಸ ನಮ್ಮ ಸುಮ್ಮನೆ ವೇಸ್ಟಾಗಿ ಫೋನು ಅದೆಲ್ಲ ಮಾಡಬೇಡಿ, ಚರ್ಚೆ ಮಾಡಬೇಡಿ. ಯಾಕಂದರೆ ತಾಳ್ಮೆ ಅನ್ನೋದು ಮನುಷ್ಯಕ್ಕೆ ತುಂಬ ಇಂಪಾರ್ಟೆಂಟು. ಸರಿ ಫ್ರೆಂಡ್ಸ್, ಇದ್ರ ಬಗ್ಗೆ ಇನ್ನೂ ಮಾತಾಡ್ತಾ ಹೋದರೆ ತುಂಬ ಬೇಜಾನಾಗಿದೆ. ಈಗ ಹೊಸ ವರ್ಷ ಬರ್ತಿರೋದ್ರಿಂದ ಎಲ್ಲ ಖುಷಿಯಾಗಿ ಇರಬೇಕು, ಸಂತೋಷವಾಗಿ ಇರಬೇಕು. 1000 ಬರಲಿ 1000 ಹೋಗಲಿ, ಎಲ್ಲರೂ ಖುಷಿಯಾಗಿರೋಣ ಅಂತ ಹೇಳ್ತಾ, ಈ ಒಂದು ಹೊಸ ವರ್ಷದಲ್ಲಿ ನಮ್ಮ ಶಾಪಲ್ಲಿ ಸ್ಪೆಷಲ್ ಅನೌನ್ಸ್ಮೆಂಟ್ ಏನಪ್ಪ ಅಂದರೆ 20% ಡಿಸ್ಕೌಂಟು ಎನಿ ಒಂದು ಐಟಮ್ಸ್ ತೊಗೊಂಡ್ರೆ. ಬಟ್ ಅದನ್ನ ಯಾರು ತೊಗೊಳೋರು, ಕಾರ್ಡ್ ಇರೋರು ಮಾತ್ರ, ಮೆಂಬರ್ಶಿಪ್ ಇರೋರಿಗೆ ಮಾತ್ರ 20% ಡಿಸ್ಕೌಂಟ್ ಇರುತ್ತೆ. ಮತ್ತು ಇನ್ನು ಯಾರೇ ತೊಗೊಂಡ್ರು ಕೂಡ ಒಳ್ಳೆ ರೀಸನಬಲ್ ರೇಟಿಗೆ ಹಾಕೊಟ್ಟಿರ್ತೀವಿ ಅಂತ ಹೇಳ್ತಾ, ಇನ್ನೂ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂತಂದರೆ ನಮ್ಮ ಚಾನಲ್ ಹೋಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ. ಯಾರು ಚಾನೆಲ್ ನೋಡಿಲ್ಲ ಅಂತ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು 25 ಹಂಗೆ ಸಪೋರ್ಟ್ ಮಾಡಿದ್ರೆ ಖಂಡಿತ 26ಕ್ಕೆ ಸಪೋರ್ಟ್ ಮಾಡಿ. ನಮ್ಮದು ಇನ್ನೂ ಯೋಜನೆಗಳು ತುಂಬ ಇದೆ. ನೀವು ಸಪೋರ್ಟ್ ಮಾಡಿದಷ್ಟು ನಾವು ಮುಂದೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.